ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಜಾಬ್ ಅಪಾರ್ಚುನಿಟಿ ಇನ್ ಸೆಂಟ್ರಲ್ ಗೌರ್ಮೆಂಟ್, ಇಲ್ಲಿ ಯಾವ ರೀತಿ ನಿಮಗೆ ಜಾಬ್ ಕಾಲ್ ಫಾರ್ಮ್ ಮಾಡಿದ್ದಾರೆ, ಏನು ಸ್ಯಾಲರಿ ಮತ್ತು ಯಾವಾಗ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂಥೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿರಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇಲ್ಲಿ ನೀವು ನೋಡ್ಬೋದು NLC ಇಂಡಿಯಾ ಲಿಮಿಟೆಡ್ದವರು ನೋಟಿಫಿಕೇಷನ್ ಕೊಟ್ಟಾರ. ಯಾವುದಕ್ಕೆ ಅಂದರೆ ಗ್ರ್ಯಾಜುಯೇಟ್ ಆ್ಯಂಡ್ ಟೆಕ್ನಿಷಿಯನ್ ಅಪ್ರೆಂಟೈಸ್ ಫಾರ್ ದ ಇಯರ್ 2024-25. ಸೊ ಟೆಕ್ನಿಷಿಯನ್ ಅಪ್ರೆಂಟೈಸ್ ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟೈಸ್ ಟ್ರೈನಿಂಗಿಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂತಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಯಾವ ಬ್ರಾಂಚ್ನಲ್ಲಿ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಮುಗಿಸಿದ್ದು ಕೊಟ್ಟಿದ್ದಾರೆ ನೋಡಿರಿ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಇನ್ಸ್ಟ್ರುಮೆಂಟೇಷನ್, ಕೆಮಿಕಲ್, ಮೈನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ನರ್ಸಿಂಗ್ದಲ್ಲಿ ಮುಗಿಸಿದವ್ರಿಗೆ ಟ್ರೈನಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಎಷ್ಟು ವೇಕೆನ್ಸಿ ಇದಾವೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಬ್ರಾಂಚ್ ವೈಸ್. ಟೆಕ್ನಿಷಿಯನ್ ಅಪ್ರೆಂಟಿಸ್ಗೆ ಎಷ್ಟು ವೇಕೆನ್ಸಿ ಅಂಥೇಳಿ ಬ್ರಾಂಚ್ ವೈಸ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಗ್ರ್ಯಾಜುಯೇಟ್ ಅಂದರೆ ದಿಸ್ ಈಸ್ ಟ್ರೈನಿಂಗ್ ಫಾರ್ 1 ಇಯರ್ ಟ್ರೈನಿಂಗ್. ಇದು ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಡ್ಯೂರಿಂಗ್ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಅಪ್ರೆಂಟೈಸ್ ಟ್ರೈನಿಂಗ್ ಪೀರಿಯಡ್ನಲ್ಲಿ ಸ್ಟೈಫಂಡ್ ಎಷ್ಟು ಸಿಗುತ್ತೆ ಅಂದರೆ 15,028 ರೂಪೀಸ್. ಮತ್ತು ನರ್ಸಿಂಗ್ದವ್ರಿಗೆ BSc ನರ್ಸಿಂಗ್ ಮಾಡಿದವ್ರಿಗೆ 12,524 ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಆಫ್ ವಿಚ್ 4,500 ವಿಲ್ ಬಿ ಪೇಡ್ ಬೈ ಗೌರ್ಮೆಂಟ್ ಅಂಡರ್ DBT ಸ್ಕೀಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಾರ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಟ್ರೈನಿಂಗ್ ಇವರಿಗೆ ಎಷ್ಟು ಕೊಡ್ತಾರಂತಂದರೆ, ಅಂದರೆ ಡಿಪ್ಲೊಮಾ ಮಾಡಿದವ್ರಿಗೆ ಇವರಿಗೆ 12,524 ರೂಪೀಸ್ ಕೊಡ್ತಾರೆ. ಇದರಲ್ಲಿ 4,000 ವಿಲ್ ಬಿ ಪೇಡ್ ಬೈ ಗೌರ್ಮೆಂಟ್ ಅಂಡರ್ DBT ಸ್ಕೀಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿ ನೋಡ್ಕೊಡ್ರಿ. ದಿಸ್ ಇಸ್ ಅಪ್ರೆಂಟಿಸ್ ಟ್ರೈನಿಂಗ್ ಫಾರ್ 1 ಇಯರ್ ಪೀರಿಯಡ್ ಫಾರ್ ಡಿಪ್ಲೊಮಾ ಆ್ಯಸ್ ವೆಲ್ ಆಸ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ಇಲ್ಲಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ 1 ಅಂತಂದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಹೇಳಿ ತೊಗೊಂಡಿದ್ದಾರೆ. ಕ್ಯಾಟಗರಿ 2 ಅಂದರೆ ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ಯಾಟಗರಿ 1ದಲ್ಲಿ ಗ್ರ್ಯಾಜುಯೇಟ್ ಅಂದರೆ ಇಂಜಿನಿಯರಿಂಗ್ ಮುಗಿಸಿರಬೇಕು. ಆ ಡಿಸಿಪ್ಲಿನ್ ಇಲ್ಲಿ ಟೇಬಲ್ನಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಆ ಟೇಬಲ್ ಮೇಲೆ ಮೆನ್ಷನ್ ಮಾಡಿದ ಪ್ರಕಾರ ಇಂಜಿನಿಯರಿಂಗ್ ಮುಗಿಸಿರ್ಬೇಕಂದ್ರೆ, ಸೊ ಇಲ್ಲಿ ಡಿಸಿಪ್ಲಿನ್ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಇದರಲ್ಲಿ ಇಂಜಿನಿಯರಿಂಗ್ ಯಾರು ಮುಗಿಸಿರ್ತಾರಲ್ಲ ಅವರಿಗೆ ಗ್ರ್ಯಾಜುಯೇಟ್ ಅಪ್ರೆಂಟೈಸ್ ಟ್ರೈನಿಂಗ್ ಸಿಗ್ತೈತಿ. ಡಿಪ್ಲೊಮಾ ಮುಗಿಸಿದವ್ರಿಗೆ ಟೆಕ್ನಿಷಿಯನ್ ಅಪ್ರೆಂಟೈಸ್ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಪ್ರಕಾರ ಸ್ಟೈಫಂಡ್ ಎಷ್ಟು ಇರ್ತೈತಿ, 1 ಇಯರ್ ಟ್ರೈನಿಂಗ್ ಎಲ್ಲ ಡೀಟೇಲ್ಸ್ ಈ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೊಂದು ಸಲ ಓದ್ಕೊಂಡು ತಿಳ್ಕೊಳ್ರಿ. ಮತ್ತು ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದರ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಏನೇನು ಇರಬೇಕು ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಸೊ ಯಾವ ಸ್ಟೇಟ್ನಿಂದ ಕಂಪ್ಲೀಟ್ ಮಾಡಿದವರು ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ಸೊ ಕರ್ನಾಟಕ ಸ್ಟೇಟ್ದಲ್ಲಿ ಮುಗಿಸಿದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ವಿಲ್ ಬಿ ಫಾಲೋಡ್ ಆ್ಯಸ್ ಪರ್ ಅಪ್ರೆಂಟಿಸ್ ರೂಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಸರ್ವೇಷನ್ ಆಫ್ ವೇಕೆನ್ಸೀಸ್. ಸೊ ರಿಸರ್ವೇಷನನ್ನು ಅಕಾರ್ಡಿಂಗ್ ಟು SC ST OBC PWD ವಿಲ್ ಬಿ ಫಾಲೋಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸಿಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಹೈಲೈಟ್ ಮಾಡಿದ್ದಾರೆ ನೋಡಿರಿ. ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಡಸ್ ನಾಟ್ ಎಂಟೈಟಲ್ ದ ಕ್ಯಾಂಡಿಡೇಟ್ಸ್ ಎನಿ ರೈಟ್ ಟು ಕ್ಲೇಮ್ ಟೆಂಪರರಿ ಆರ್ ಪರ್ಮನೆಂಟ್ ನೇಚರ್ ಆಫ್ ದಿ ಜಾಬ್ ಅಂತ ಹೇಳ್ಕೊಡ್ತಾರೆ. ಸೊ ಟ್ರೈನಿಂಗ್ ಮುಗಿಸಿದ ಮೇಲೆ ಅವರು ನಿಮಗೆ ಜಾಬ್ ಬಗ್ಗೆ ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ, ಅವರು ಜಸ್ಟ್ ಟ್ರೈನಿಂಗ್ ಕೊಡ್ತಾರಂತ ಹೇಳಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರಂತ ಹೇಳಿನೂ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಟ್ ಆ್ಯಂಡ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಟ್ರೈನಿಂಗಿಗೆ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರಂದರೆ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಕ್ಯಾಂಡಿಡೇಟ್ಸ್. ಸೊ ನೀವು ಡಿಪ್ಲೊಮಾದಲ್ಲಿ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿರ್ತೀರಿ ಅಥವಾ ಇಂಜಿನಿಯರಿಂಗ್ದಲ್ಲಿ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿರ್ತೀರಿ ಅದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಅಂತಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ.
ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತೈತಿ, ಇದನ್ನೆಲ್ಲ ನೋಡ್ಕೊಡ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೀಜರು ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ವೆಬ್ಸೈಟ್ ಅಡ್ರೆಸ್ಸು ಕೊಟ್ಟಿದ್ದಾರೆ ನೋಡಿರಿ, ಇದನ್ನು ಕ್ಲಿಯರ್ಲಿ ನೋಟ್ ಮಾಡ್ಕೊಡ್ರಿ. ಸೊ ಇದೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ 9/12/2024 ಸ್ಟಾರ್ಟ್ ಆಗೈತಿ. ಎಂಡ್ ಆಗೋದು ಯಾವಾಗ, ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು. ದಿಸ್ ಇಸ್ ದ ವೆಬ್ಸೈಟ್ ಅಡ್ರೆಸ್. ಸೊ ಇದು ಲಾಸ್ಟ್ ಡೇಟ್ 23/12/2024 ಇದೆ. ಸೊ ಎಲ್ಲ ಅಪ್ಲೈ ಮಾಡಿದ ಮೇಲೆ ಒಂದು ಪ್ರಿಂಟ್ ತೊಗೊಂಡು ಹಾರ್ಡ್ ಕಾಪಿ ಕಳಿಸ್ಲಿಕ್ಕೆ ಇಲ್ಲೊಂದು ಅಡ್ರೆಸ್ ಕೊಟ್ಟಿದ್ದಾರೆ, ಇಲ್ಲಿ ಕಳಿಸ್ಬೇಕು. ಸೊ ಇದು ಯಾವಾಗ ಹೋಗಿ ರೀಚ್ ಆಗಬೇಕಂದ್ರೆ ಬಿಫೋರ್ 3/1/2025 ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಓದ್ಕೊಡ್ರಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು, ಅದರ ಜೊತೆಗೆ ನೀವು ಹಾರ್ಡ್ ಕಾಪಿ ಕಳಿಸ್ಬೇಕಾದಾಗ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಹಚ್ಚಿ ಕಳಿಸ್ಬೇಕಂತಂತೇಳಿ ಲಿಸ್ಟ್ ಇದೆ. ಈ ಲಿಸ್ಟ್ ಪ್ರಕಾರ ನೀವು ಕಳಿಸ್ಬೇಕು ಬಿಫೋರ್ ದ್ಯಾಟ್ ಡೇಟ್. ಸೊ ಇಂಪಾರ್ಟೆಂಟ್ ಡೇಟ್ಸು ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಇಂಪಾರ್ಟೆಂಟ್ ಡೇಟ್ಸ್ ಪ್ರಕಾರ ಸರಿಯಾಗಿ ನೋಟ್ ಮಾಡಿಕೊಡ್ರಿ. ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಅಪ್ಲಿಕೇಶನ್ 9/12/2024, ಎಂಡ್ ಆಗೋದು ಆನ್ಲೈನ್ ರಿಜಿಸ್ಟ್ರೇಷನ್ 23/12/2024. ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಹಾರ್ಡ್ ಕಾಪೀಸ್, ಆನ್ಲೈನ್ದಲ್ಲಿ ನೀವು ರಿಜಿಸ್ಟರ್ ಮಾಡಿದ ಅಪ್ಲಿಕೇಶನ್ ವಿತ್ ಅದರ್ ಕಾಪೀಸ್ ಸಬ್ಮಿಟ್ ಮಾಡಲಿಕ್ಕೆ 3rd January 2025 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಲೆಕ್ಷನ್ ಆದರೆ ವೆರಿಫಿಕೇಷನ್ಗೆ ಡೇಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇಟ್ಸ್ ಆಫ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಡೇಟ್ ಇದೆ. ಡೇಟ್ ಆಫ್ ಡಿಸ್ಪ್ಲೇ ಆಫ್ ಪ್ರೊವಿಷನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಸೊ ಸೆಲೆಕ್ಷನ್ ಆದಮೇಲೆ ಲಿಸ್ಟ್ ಬಿಡ್ತಾರಲ್ಲ, ಪ್ರೊವಿಷನಲ್ ಲಿಸ್ಟ್, ಅದ್ರದ್ದು ಲಿಸ್ಟ್ದು ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಪೋರ್ಟಿಂಗ್ ಆ್ಯಂಡ್ ಜಾಯ್ನಿಂಗ್ ಡೇಟನ್ನು ಕೊಟ್ಟಿದ್ದಾರೆ ನೋಡಿಲ್ಲ. ಸೊ ಎಲ್ಲನೂ ಸರಿಯಾಗಿ ನೋಟ್ ಮಾಡಿದ್ದಾರೆ ಇಲ್ಲಿ. ನೀವು ಇಂಟ್ರೆಸ್ಟೆಡ್ ಇದ್ದರೆ ಈ PDF ಇನ್ನೊಂದು ಸಲ ಓದ್ಕೊಳ್ರಿ. ನಾನು ಇಲ್ಲಿ ಸ್ಲೋಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ಲೋಲಿ ನಿಮಗೆ ತೋರಿಸ್ತೀನಿ ಇಲ್ಲಿ, ಅಥವಾ ನೀವು ವೆಬ್ಸೈಟಿಗೆ ಹೋದರೆ ನಿಮಗೆ ಇದು ಸಿಗುತ್ತೆ ಮಾಹಿತಿ. ಈ ಟೇಬಲ್ ನೋಡಿಕೊಂಡು ಮಿನಿಮಮ್ ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್, ರಿಸರ್ವೇಷನ್ ಆಫ್ ವೇಕೆನ್ಸೀಸ್, ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್, ಮೆಥಡ್ ಆಫ್ ಸೆಲೆಕ್ಷನ್, ಇದರ ಪ್ರಕಾರ ಅಪ್ಲಿಕೇಶನ್ ಪ್ರೊಸೀಜರ್ ಪ್ರಕಾರ, ನೆಕ್ಸ್ಟ್ ಡೇಟ್ಸ್, ಇವನ್ನೆಲ್ಲ ಸರಿಯಾಗಿ ನೋಟ್ ಮಾಡಿಕೊಂಡು ಇಂಟ್ರೆಸ್ಟೆಡ್ ಇದ್ದರೆ ಅಪ್ಲೈ ಮಾಡಿ. ನಿಮಗೆ ಒಂದು ಟ್ರೈನಿಂಗ್ ಸಿಗುತ್ತೆ, ನಾಲೆಜ್ ಸಿಗುತ್ತೆ, ಮತ್ತು ವಿತ್ ಸ್ಟೈಫಂಡು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇದು ನಿಮಗೆ ಮುಂದೆ ಎಲ್ಲೇ ಹೋದರೂ ಜಾಬಿಗೆ ಹೆಲ್ಪ್ ಆಗ್ಬೋದು. ಸೊ ಇಂಟ್ರೆಸ್ಟೆಡ್ ಇದ್ದರೆ ಅಪ್ಲೈ ಮಾಡಿರಿ, ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತೆ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.